ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇರೋ ಲಾಗ್ ಏನು ಅಂದರೆ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಡಿಸೆಂಬರ್ 2022 ಅಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದು. ಅದಾದಮೇಲೆ ಇವಾಗ ಇಷ್ಟೊಂದು ಬೆಳೆದಿದೆ ಆ್ಯಂಡ್ ತುಂಬಾ ಸಣ್ಣ ಆಗೋಗಿದೆ ಕೂದಲೆಲ್ಲ. ಅದಕ್ಕೆ ನಮ್ಮಮ್ಮ ಫಸ್ಟ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ತಾಯಿದ್ರು. ಗೊತ್ತಿಲ್ಲ, ನನಗೆ ಯೂಶ್ವಲಿ ಎಲ್ಲರ ಮನೇಲೂ ಹೇರ್ ಕಟ್ ಮಾಡಿಸ್ಕೊಬೇಡ ಅಂತಾರೆ. ನಮ್ಮ ಮನೇಲಿ ಫಸ್ಟ್ ಹೋಗಿ ಮಾಡಿಸ್ಕೊ ಅಂತಿದ್ರು. ಅದಕ್ಕೆ ಇವತ್ತು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ. ಬಿಫೋರ್ ಹೇರ್ ಕಟ್ ನನ್ನ ಕೂದಲು ಹೀಗಿದೆ. ಆಫ್ಟರ್ ಹೇರ್ ಕಟ್ ಹೇಗಾಗತ್ತೆ ಅಂತ ನೋಡೋಣ. ಸೊ ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ. ಓಕೆ, ಪಾರ್ಲರ್ಗೆ ಹೋಗ್ತಿದ್ದಂಗೆ ವೆಲ್ಕಮ್ ಅನ್ನೋ ಮ್ಯಾಟ್ನ ತೆಗಿತಾ ನಾನು ಹೇಳಿದೆ ನಾನು ಈ ಥರ ಲಾಗ್ ಮಾಡ್ತೀನಿ ಅಂತ. ಅವ್ರ ಹತ್ರ ಆಲ್ರೆಡಿ ಪರ್ಮಿಷನ್ ತೊಗೊಂಡೆ ಆ್ಯಂಡ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲೇ ಹಾಕಿದ್ದೀನಿ. ಬಿಕಾಸ್ ಎಲ್ಲ ಹೇರ್ ಕಟ್ ನಾನು ತೋರ್ಸೋಕ್ಕಾಗಲ್ಲ ಅಲ್ವಾ. ಅಲ್ಲಿ ಕಸ್ಟಮರ್ಸ್ ಬಂದಿದ್ದಲ್ಲ, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಏನೋ ವಿಷಯ ಎಲ್ಲ ಮಾತಾಡ್ತಿದ್ವಿ, ತಮಾಷೆ ಮಾಡಿಕೊಂಡು. ಇನ್ಫ್ಯಾಕ್ಟ್ ನಾನು ಈ ಥರ ವೀಡಿಯೋ ಮಾಡೋದನ್ನು ನೋಡಿ ಅಲ್ಲಿ ಅವ್ರು ಸಬ್ಸ್ಕ್ರೈಬ್ ಕೂಡ ಮಾಡಿದ್ರು ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೇ ಇರಲಿಲ್ಲ, ಅವರೇ ಸಬ್ಸ್ಕ್ರೈಬ್ ಮಾಡಿದ್ರು. ಖುಷಿ ಆಗುತ್ತೆ ಆ ಥರ ಎಲ್ಲ ಸಪೋರ್ಟ್ ಮಾಡಿದಾಗ. ನಾನು ಯೂಶ್ವಲಿ ಹೇರ್ ಕಟ್ ಮಾಡಿಸುವಾಗ ಪಾರ್ಲರಲ್ಲೇ ನಾನು ಸಜೆಷನ್ಸ್ ಕೇಳ್ತೀನಿ. ಆ್ಯಂಡ್ ಆಲ್ಮೋಸ್ಟ್ 3-4 ಸಲ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಸಿಮಿಲರ್ ಹೇರ್ ಕಟ್ಟೆ ಮಾಡಿದ್ದೀನಿ ನಾನು. ಯಾವ ಹೇರ್ ಕಟ್ಟು ಮತ್ತು ನನ್ನ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಫುಲ್ ಮಾತಾಡಿಕೊಂಡು ಟೈಮ್ ಪಾಸ್ ಆಗೋಯಿತು. ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ ಗೊತ್ತಾಗಲಿಲ್ಲ, ಮಾತಾಡ್ತಿದ್ದೆ ಎಲ್ಲ ಸುಮ್ಮನೆ ಏನೋ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಅವ್ರ ಜೊತೆಗೆ ಸೇರ್ಕೊಂಡು ಹಂಗೆ ಮಾತಾಡ್ತಿದ್ದೆ. ಆಮೇಲೆ ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತ ಹೋಗಿ ಬಜ್ಜಿ ತೊಗೊಂಡೆ. ಇಲ್ಲಿ ತುಂಬ ವೆರೈಟಿ ಡಿಫ್ರೆಂಟಾಗಿ ಏನೋ ಬಜ್ಜಿ ಎಲ್ಲ ಮಾಡ್ತಾರೆ. ಕಾರ್ನ್, ಪನ್ನೀರ್ ಕಾರ್ನ್ ಚೀಸ್, ಲಾಸ್ಟ್ ಟೈಮ್ ಮಾವಿನಕಾಯಿ ಎಲ್ಲ ಇತ್ತು. ನಾನು ಹಾಕಿದ್ದೆ ಕೂಡ ಲಾಗು. ನೀವು ನನ್ನ ಲಾಗ್ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಈ ಆನಿಯನ್ ಸಮೋಸ ತಿಂದು ತುಂಬ ದಿವಸ ಆಗೋಗಿತ್ತು. ತುಂಬ ಕ್ರಿಸ್ಪಿಯಾಗಿ ತುಂಬ ವಾವ್ ಆಗಿತ್ತು. ತಿಂದೆ. ಇವಾಗ ನಾನು ಹೇರ್ ಕಟ್ ತೋರಿಸ್ತೀನಿ. ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಕ್ಲಿಪ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಮುಂದೆ ಹಿಂಗೆ ಕತ್ತಿರುತ್ತೆ, ಹಿಂದೆ ಹಿಂಗೆ. ಚೆನ್ನಾಗಿದ್ದಿಲ್ಲ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ನನ್ನ ಲಾಗ್ಗೆ ಎನಿಮಿ ಆಗೋಗಿದೆ ಈ ಲೈಟಿಂಗು. ನಾನು ಹಿಂದ್ಗಡೆ ತಿರುಗಿಬಿಟ್ಟು ಹೇರ್ನ ತೋರಿಸ್ತಾ ಇದ್ದರೆ ಲೈಟೇ ಬೀಳ್ತಾ ಇಲ್ಲ. ಅದಕ್ಕೆ ಇನ್ನೊಮ್ಮೆ ಪಾರ್ಲರಲ್ಲಿ ತೆಗೆದಿರೋದನ್ನ ನಾನು ಕ್ಲಿಯರಾಗಿ ಕಾಣಲಿ ಅಂತ ಹಾಕಿದ್ದೀನಿ ವೀಡಿಯೋ ಇಲ್ಲಿ. ನಾನು ಯಾವಾಗಲೂ ಒಬ್ಬರು ಪರಿಚಯ ಇರೋದು ನನಗೆ ಅಲ್ಲಿ ವಂದನ ಪರಿಚಯ ಮಾಡಿಸ್ಕೊಡ್ತಿದ್ಲು ನನಗೆ ಪಾರ್ಲರಲ್ಲಿ. ಸೊ ಅವರೇ ಕಟ್ ಮಾಡೋದು. ನಾನು ಹೇಳಿದಾಗ ಆಲ್ಮೋಸ್ಟ್ 1.5 years ಆಗಿತ್ತು. ನಾನು ಆಲ್ಮೋಸ್ಟ್ ಫೆದರ್ ಕಟ್ಟು ಮುಂದೆ ಲೇಯರ್ ಕಟ್ ಮಾಡಿಸ್ತೀನಿ. ಸೊ ಇವತ್ತು ಅದನ್ನು ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ಮೇಲೆ ಅವರು ಕರ್ಲ್ ಮಾಡಿದರು. ನನಗೆ ಆಲ್ಮೋಸ್ಟ್ ಇವಾಗವರೆಗೂ ಕರ್ಲ್ ಹಾಗೆ ಇತ್ತದು, ಹೋಗಿರಲಿಲ್ಲ. ಈ ಸಲ ಏನೋ ಸ್ಟ್ರೈಟ್ ಮಾಡಿದ್ದಾರೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಕಂಟಿನ್ಯೂ ಮಾಡೋಕ್ಕೇನಿಲ್ಲ, ಮತ್ತು ಅದೇ ಸೇಮ್ ಓಲ್ಡ್ ಹೌಸ್ ವರ್ಕ್ ಇದೆ. ಸೊ ಅದನ್ನೇ ತೋರಿಸೋದು ಬೇಡ ಅಂತ ಮರಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಸಿ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್.